2ನೇ ಅಧ್ಯಾಯ ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಅಂತ. ಈ ಅಧ್ಯಾಯದಲ್ಲಿ ನಿಮಗೆ ಯಾವ ಪೋರ್ಷನ್ನ ಇಟ್ಟಿದ್ದಾರೆ, ಯಾವ ಪೋರ್ಷನ್ನ ಡಿಲೀಟ್ ಮಾಡಿದ್ದಾರೆ ಅಂತ ತಿಳ್ಕೊಳ್ಬೇಕು ಅಂದರೆ ಇಲ್ಲಿ ನಾನು ಯೆಲ್ಲೋ ಕಲರಲ್ಲಿ ಮಾರ್ಕ್ ಮಾಡಿದ್ದೀನಲ್ಲ, ಆ ಪೋರ್ಷನ್ಗಳೆಲ್ಲ ನಿಮಗೆ ಇದೆ ಮಕ್ಕಳೇ, ಇದೆ. ಸೊ ನೀವು ಅಲ್ಲಿ ನಿಮ್ಮ ಇದರಲ್ಲೂ ಮಾರ್ಕ್ ಮಾಡ್ಕೊಳ್ಳಿ. ಇದೇ ಥರ ಯಾವುದಾದ್ರೂ ಮಾರ್ಕರ್ ಇದ್ದರೆ ಮಾರ್ಕರ್ ತೊಗೊಂಡು ಮಾಡ್ಕೊಂಬಿಡಿ, ಯಾಕೆಂದರೆ ಯಾವುದಿದೆ ಇಲ್ಲ ಅಂತ ಮುಂದೆ ಕನ್ಫ್ಯೂಷನ್ ಆಗೋದು ಬೇಡ. ಹಾಗಾಗಿ ನಾನು ಇಲ್ಲೆಲ್ಲ ಮಾರ್ಕ್ ಮಾಡಿದ್ದೀನಿ ನೋಡಿ ಮಕ್ಕಳೇ. ಸೊ ಇದು ಮಾರ್ಕ್ ಮಾಡಿಲ್ಲ ನೋಡಿ. ಸೊ ಹಾಗಾದರೆ ಈ ಪೋರ್ಷನ್ಗಳು ಇಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಯಾವ್ಯಾವುದು ಮಾರ್ಕ್ ಮಾಡಿದ್ದೀನಿ ಯೆಲ್ಲೋ ಕಲರು ಅದೆಲ್ಲ ನೀವು ಕೂಡ ಮಾರ್ಕ್ ಮಾಡ್ಕೊಳ್ತಾ ಬರಬೇಕಾಗುತ್ತೆ. ಅದೆಲ್ಲ ಪೋರ್ಷನ್ಸು ಎಕ್ಸಾಮ್ಗೆ ಇದೆ. ಈಗ ನೋಡೋಣ ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳಲ್ಲಿ ಏನೇನೆಲ್ಲ ಅಂಶಗಳನ್ನು ಓದ್ಕೊಳ್ಬೇಕು ನಾವು ಅಂತ ಅಂದ್ಬಿಟ್ಟು. ಮೊದಲಿಗೆ ಆಮ್ಲಗಳು, ಪ್ರತ್ಯಾಮ್ಲಗಳು ಎಂದರೇನು ಅಂತ ಕೇಳ್ತಾರೆ. ಆಮ್ಲಗಳು, ಪ್ರತ್ಯಾಮ್ಲಗಳು ಎಂದರೇನು? ಯಾವ ರಾಸಾಯನಿಕ ವಸ್ತುಗಳು ಅಥವಾ ಯಾವ ವಸ್ತುಗಳು ಹುಳಿ ಅಂಶವನ್ನು ಹೊಂದಿದ್ದು ಹೈಡ್ರೋಜನ್ ಅಯಾನುಗಳನ್ನು ಬಿಡುಗಡೆ ಮಾಡುತ್ತದೆಯೋ ಅಂತಹ ವಸ್ತುಗಳನ್ನು ಆಮ್ಲಗಳು ಎಂದು ಕರೆಯುತ್ತಾರೆ. ಆಮ್ಲಗಳು ಎಂದರೇನು ಅಂತ ಕೇಳಿದ್ರೆ, ಯಾವ ವಸ್ತುಗಳು ಹುಳಿ ರುಚಿಯನ್ನು ಹೊಂದಿದ್ದು ಹೈಡ್ರೋಜನ್ ಅಯಾನುಗಳನ್ನು ಬಿಡುಗಡೆ ಮಾಡುತ್ತದೆಯೋ ಅಂತಹ ವಸ್ತುಗಳನ್ನು ಆಮ್ಲ ಎಂದು ಕರೆಯುತ್ತಾರೆ ಮಕ್ಕಳೇ. ನೆಕ್ಸ್ಟ್ ನೋಡೋಣ, ಪ್ರತ್ಯಾಮ್ಲಗಳು ಎಂದರೇನು? ಯಾವ ವಸ್ತುಗಳು ಕಹಿ ರುಚಿಯನ್ನು ಹೊಂದಿದ್ದು ಹೈಡ್ರಾಕ್ಸಿಲ್ ಅಯಾನುಗಳನ್ನು ಬಿಡುಗಡೆ ಮಾಡುತ್ತದೆಯೋ ಅಂತಹ ವಸ್ತುಗಳನ್ನು ಪ್ರತ್ಯಾಮ್ಲಗಳು ಎಂದು ಕರೆಯುತ್ತಾರೆ ಮಕ್ಕಳೇ. ಇನ್ನೊಂದ್ಸಲ ಹೇಳ್ತೀನಿ ನೋಡಿ. ಪ್ರತ್ಯಾಮ್ಲಗಳು ಎಂದರೇನು ಬರ್ಕೊಳ್ಳಿ. ಯಾವ ವಸ್ತುಗಳು ಕಹಿ ರುಚಿಯನ್ನು ಹೊಂದಿದ್ದು ಹೈಡ್ರಾಕ್ಸಿಲ್ ಅಯಾನುಗಳನ್ನು ಬಿಡುಗಡೆ ಮಾಡುತ್ತೆ ಅಂತಹ ವಸ್ತುಗಳನ್ನು ಪ್ರತ್ಯಾಮ್ಲಗಳು ಅಂತ ಕರೀತಾರೆ. ಇದು ಈ ಪಾಠದ ಇಂಟ್ರಡಕ್ಷನಲ್ಲಿ ಕೊಟ್ಟಿರುವಂತಹ ಮೊಟ್ಟ ಮೊದಲ ಒಂದು ಪ್ರಶ್ನೆಗೆ ಉತ್ತರ. ನೆಕ್ಸ್ಟ್ ಬಂದರೆ ಮಕ್ಕಳೇ, ನಿಮಗೆ ಆಮ್ಲಗಳ ಗುಣಲಕ್ಷಣಗಳನ್ನು ತಿಳಿಸಿ, ಪ್ರತ್ಯಾಮ್ಲಗಳ ಗುಣಲಕ್ಷಣಗಳನ್ನು ತಿಳಿಸಿ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಆಮ್ಲಗಳು ಅಂದರೆ ನಮ್ಮ ದಿನನಿತ್ಯ ಜೀವನದಲ್ಲಿ ಬಂದರೆ ಮಕ್ಕಳೇ, ನಿಂಬೆಹಣ್ಣು, ಹುಣಸೆಹಣ್ಣು, ಆರೆಂಜು ಇವೆಲ್ಲ ನೀವು ತಿಂತೀರಾ. ಅದು ಹೇಗಿರುತ್ತೆ? ಹುಳಿಯಾಗಿರುತ್ತೆ, ನೀವು ನೋಡಿದ್ದೀರಾ. ಅವುಗಳಲ್ಲೆಲ್ಲ ಆಮ್ಲ ಇರುತ್ತೆ ಮಕ್ಕಳೇ. ಸಿಟ್ರಿಕ್ ಆಮ್ಲ ಇರ್ಬೋದು, ಟಾಟಾರಿಕ್ ಆಮ್ಲ ಇರ್ಬೋದು. ಈ ರೀತಿಯಾಗಿ ಅದರಲ್ಲಿ ಹುಳಿ ಅಂಶ ಇರುತ್ತೆ. ಅದಕ್ಕೋಸ್ಕರ ಹುಳಿ ಅಂಶ ಇರುವಂತಹ ಗುಣ ಹೊಂದಿರೋದ್ರಿಂದ ಅದನ್ನು ಆಮ್ಲ ಅಂತ ಹೇಳ್ತಾರೆ ಮಕ್ಕಳೇ. ಸೊ ಹಾಗಾದರೆ ನೀವು ಟೂತ್ ಪೇಸ್ಟ್ನ ಪ್ರತಿದಿನ ಉಪಯೋಗಿಸ್ತಿರಲ್ಲ, ಅದು ಪ್ರತ್ಯಾಮ್ಲಕ್ಕೆ ಉದಾಹರಣೆ, ದಿನನಿತ್ಯ ಉಪಯೋಗಿಸೋ ಇದರಲ್ಲಿ. ಸೊ ಈಗ ನೋಡೋಣ, ಆಮ್ಲಗಳ ಗುಣಲಕ್ಷಣಗಳನ್ನು ತಿಳಿಸಿ ಅಂತ ಅಕಸ್ಮಾತ್ ಕೇಳಿದ್ರೆ ಆಮ್ಲಗಳು ಹುಳಿ 4 ಪಾಯಿಂಟ್ ಈ ರೀತಿ ಬರ್ಕೊಳ್ಬೇಕಾಗುತ್ತೆ ಮಕ್ಕಳೇ. ಇಲ್ಲಿ ಕಾಲಮ್ ಹಾಕಿ ನಾನು ಬರೆದಿದ್ದೀನಿ. ಮೊದಲು ಆಮ್ಲಗಳ ಗುಣಗಳನ್ನು ತಿಳಿಸಿ ಅಂತ ಬರ್ಕೊಂಬಿಡಿ. ಆಮ್ಲಗಳ ಗುಣಗಳನ್ನು ತಿಳಿಸಿ ಅಂತ ಏನಾದರೂ ಹೇಳಿದ್ರೆ ಮೊದಲನೇ ಪಾಯಿಂಟು ಸ್ಟಾರ್ ಹಾಕಿ ಬರ್ಕೊಳ್ಳಿ. 4 ಪಾಯಿಂಟ್ಗಳನ್ನು ಹೇಳ್ತೀನಿ. ಆಮ್ಲಗಳು ಹುಳಿ ರುಚಿಯನ್ನು ಹೊಂದಿರುತ್ತವೆ, ಮೊದಲನೇ ಪಾಯಿಂಟು. ಎರಡನೇ ಪಾಯಿಂಟು, ಆಮ್ಲಗಳು ಹೈಡ್ರೋಜನ್ ಅಯಾನುಗಳನ್ನು ಬಿಡುಗಡೆ ಮಾಡುತ್ತದೆ. ಆಮ್ಲಗಳು ಹೈಡ್ರೋಜನ್ ಅಯಾನನ್ನು ಬಿಡುಗಡೆ ಮಾಡುತ್ತದೆ. ಮೂರನೇ ಪಾಯಿಂಟು, ಆಮ್ಲಗಳು ನೀಲಿ ಲಿಟ್ಮಸ್ ಕಾಗದವನ್ನು ಕೆಂಪು ಬಣ್ಣಕ್ಕೆ ತಿರುಗಿಸುತ್ತದೆ. ಮೂರನೇ ಪಾಯಿಂಟು, ಆಮ್ಲಗಳು ನೀಲಿ ಲಿಟ್ಮಸ್ ಕಾಗದವನ್ನು ಕೆಂಪು ಬಣ್ಣಕ್ಕೆ ತಿರುಗಿಸುತ್ತದೆ. ಇವು 3 ಪಾಯಿಂಟ್ ಬರೀರಿ. ನೆಕ್ಸ್ಟು 4ನೇ ಪಾಯಿಂಟ್ ಆಗಿ ಉದಾಹರಣೆ ಬರ್ಕೊಳ್ಳಿ ಮಕ್ಕಳೇ. HCl, H2SO4, HNO3, CH3COOH 4 ಕೂಡ ನೀವು ಬರಿಬಹುದು. ಇಲ್ಲಿ ಇದೆ, ಬೇಕಾದರೆ ನೋಡ್ಕೊಳ್ಳಿ ಮಕ್ಕಳೇ. ನಿಮಗೆ ಕನ್ಫ್ಯೂಷನ್ ಆದರೆ ಇಲ್ಲಿದೆ ನೋಡಿ, ನಾನು ತೋರಿಸ್ತಾ ಇದ್ದೀನಿ ಪಾಯಿಂಟರ್ ಇಟ್ಟು. ಇಲ್ಲಿದೆ ನೋಡಿ, HCl, H2SO4, HNO3, CH3COOH. ಇದಿಷ್ಟು ಯಾವುದಕ್ಕೆ ಉದಾಹರಣೆ ಮಕ್ಕಳೇ? ಆಮ್ಲಕ್ಕೆ ಉದಾಹರಣೆ. ಇದನ್ನು 4ನೇ ಪಾಯಿಂಟ್ ಆಗಿ ತಗೊಳ್ಳಿ. ಇದಿಷ್ಟು ಆಮ್ಲದ ಗುಣಗಳು. ಆಮ್ಲದ ಗುಣಗಳನ್ನು ತಿಳಿಸಿ ಅಂದರೆ ಇಷ್ಟು ಹೇಳಿ. ಆಮ್ಲವು ಹುಳಿ ರುಚಿಯನ್ನು ಹೊಂದಿರುತ್ತದೆ, ಹೈಡ್ರೋಜನ್ ಅಯಾನುಗಳನ್ನು ಬಿಡುಗಡೆ ಮಾಡುತ್ತದೆ, ಆಮ್ಲಗಳು ನೀಲಿ ಲಿಟ್ಮಸ್ ಕಾಗದವನ್ನು ಕೆಂಪು ಬಣ್ಣಕ್ಕೆ ತಿರುಗಿಸುತ್ತದೆ. ಉದಾಹರಣೆಗೆ HCl, H2SO4, HNO3, CH3COOH ಈ ರೀತಿಯಾಗಿ ಹೇಳಿ ಮಕ್ಕಳೇ. ಸೊ ಇನ್ನು ಪ್ರತ್ಯಾಮ್ಲಗಳ ಗುಣಲಕ್ಷಣಗಳನ್ನು ಬರೆಯಿರಿ. ನೆಕ್ಸ್ಟು, ಪ್ರತ್ಯಾಮ್ಲಗಳು ಕಹಿ ರುಚಿಯನ್ನು ಹೊಂದಿರುತ್ತವೆ. ಇಲ್ಲಿ ಹೈಡ್ರೋಜನ್ ಅಯಾನು ಬಿಡುಗಡೆ ಆದರೆ ಇಲ್ಲಿ ಹೈಡ್ರಾಕ್ಸಿಲ್. ಪ್ರತ್ಯಾಮ್ಲಗಳು ಹೈಡ್ರಾಕ್ಸಿಲ್ ಅಯಾನುಗಳನ್ನು ಬಿಡುಗಡೆ ಮಾಡುತ್ತವೆ. ಇಲ್ಲಿ ನೋಡಿ, ನೀಲಿ ಕೆಂಪಾಗಿತ್ತು, ಆದರೆ ಇಲ್ಲಿ ಕೆಂಪು ನೀಲಿ ಆಗಿದೆ. ಪ್ರತ್ಯಾಮ್ಲಗಳು ಕೆಂಪು ಲಿಟ್ಮಸ್ ಕಾಗದವನ್ನು ನೀಲಿ ಬಣ್ಣಕ್ಕೆ ತಿರುಗಿಸುತ್ತದೆ. ಉದಾಹರಣೆಗೆ NaOH ಅಂದರೆ ಸೋಡಿಯಂ ಹೈಡ್ರಾಕ್ಸೈಡ್, KOH ಅಂದರೆ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್. ಸೋಡಿಯಂ ಹೈಡ್ರಾಕ್ಸೈಡ್, ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್. ಇಲ್ಲಿ ನೋಡ್ಬೋದು ಪ್ರತ್ಯಾಮ್ಲಗಳಿಗೆ ಮತ್ತಷ್ಟು ಉದಾಹರಣೆಗಳನ್ನು ನಿಮಗೆ ಕೊಟ್ಟಿದ್ದಾರೆ. KOH ಇದೆ, MgOH ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಇದೆ, ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಇದೆ, ಸೋಡಿಯಂ ಹೈಡ್ರಾಕ್ಸೈಡ್ ಇದೆ, ಅಮೋನಿಯಂ ಹೈಡ್ರಾಕ್ಸೈಡ್ ಇದೆ ಮಕ್ಕಳ. ಇಷ್ಟೆಲ್ಲ ಇದೆ ಪ್ರತ್ಯಾಮ್ಲಗಳಿಗೆ ಉದಾಹರಣೆಗಳು. ನೀವು ಒಂದೆರಡು ಬರೆದ್ರೆ ಸಾಕಾಗುತ್ತೆ ಇಲ್ಲಿ. ಸೊ ಇದಿಷ್ಟು ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳ ಬಗ್ಗೆ ಮಕ್ಕಳೇ ಉದಾಹರಣೆಗಳು.
ನೆಕ್ಸ್ಟ್ ಬಂದರೆ ಮಕ್ಕಳೇ ನಿಮಗೆ ಸೂಚಕಗಳ ಬಗ್ಗೆ ಕೊಟ್ಟಿದ್ದಾರೆ. ಸೊ ಇದುವರೆಗೂ ನೀವು ಏನೆಲ್ಲ ತಿಳ್ಕೊಂಡು ಬಂದ್ರಿ ಅಂತಂದರೆ ಆಮ್ಲ ಮತ್ತು ಪ್ರತ್ಯಾಮ್ಲ ಎಂದರೇನು, ಆಮ್ಲದ ಗುಣಲಕ್ಷಣಗಳನ್ನು ತಿಳಿಸಿ, ಪ್ರತ್ಯಾಮ್ಲದ ಗುಣಲಕ್ಷಣಗಳನ್ನು ತಿಳಿಸಿ, ಆಮ್ಲ ಮತ್ತು ಪ್ರತ್ಯಾಮ್ಲಗಳಿಗಿರುವಂತಹ ವ್ಯತ್ಯಾಸವನ್ನು ಬರೆಯಿರಿ. ಇದಿಷ್ಟು ಮಕ್ಕಳೇ ಒಂದು 4ರಿಂದ 5 ಕ್ವಶನ್ಸು ಇದ್ರ ಮೇಲೆ ಬರುತ್ತೆ. ಅಂದರೆ 4ರಿಂದ 5 ಕ್ವಶನ್ಸ್ ಈಗ ಪ್ರಿಪೇರ್ ಮಾಡ್ಕೊಂಡಿದ್ದೀರಾ. ಆಮ್ಲಗಳು ಎಂದರೇನು, ಪ್ರತ್ಯಾಮ್ಲಗಳು ಎಂದರೇನು, ಆಮ್ಲದ ಗುಣಲಕ್ಷಣಗಳನ್ನು ತಿಳಿಸಿ, ಪ್ರತ್ಯಾಮ್ಲದ ಗುಣಲಕ್ಷಣಗಳನ್ನು ತಿಳಿಸಿ, ಆಮ್ಲ ಮತ್ತು ಪ್ರತ್ಯಾಮ್ಲಗಳಿಗಿರುವ ವ್ಯತ್ಯಾಸವನ್ನು ತಿಳಿಸಿ. ಇದಿಷ್ಟಕ್ಕೂ ಆನ್ಸರ್ ಆಗುತ್ತೆ ಇವುಗಳು. ಸೊ ಇದು 5 ಪ್ರಶ್ನೆಗಳು ನೀವು ಫ್ರೇಮ್ ಮಾಡ್ಕೊಳ್ಬಹುದು. ಇನ್ನು ಬೇರೆ ರೀತಿಯಾಗುವ ಪ್ರಶ್ನೆಯನ್ನು ಕೇಳಬಹುದು. ಒಂದು ವಸ್ತು ನೀಲಿ ಲಿಟ್ಮಸನ್ನು ಕೆಂಪು ಬಣ್ಣಕ್ಕೆ ತಿರುಗಿಸುತ್ತದೆ, ಅದು ಆಮ್ಲವೋ ಪ್ರತ್ಯಾಮ್ಲವೋ, ಈ ರೀತಿಯಾಗೂ ಅವರು ಕೇಳಬಹುದು. ಸೊ ಯಾವ ವಸ್ತು ಹೈಡ್ರೋಜನ್ ಅಯಾನುಗಳನ್ನು ಬಿಡುಗಡೆ ಮಾಡುತ್ತದೆ, ಆಮ್ಲಗಳು. ಈ ರೀತಿಯಾಗಿ ಬೇರೆ ಬೇರೆ ರೀತಿಯ ಪ್ರಶ್ನೆಯನ್ನು ಕೇಳಬಹುದು. ಸೊ ಇದನ್ನು ತಿಳ್ಕೊಂಡಾದ ನಂತರ ನಾವು ಸೂಚಕಗಳ ಬಗ್ಗೆ ತಿಳ್ಕೊಳ್ಳೋಣ ಮಕ್ಕಳೇ. ಇಲ್ಲಿ ಸೂಚಕಗಳು ಎಂದರೇನು ಅಂತ. ಸೂಚಕ ಅಂದರೆ ಇನ್ನೇನಿಲ್ಲ, ಕೊಟ್ಟಿರುವಂತಹ ವಸ್ತುಗಳು. ನಮಗೆ ಒಂದೆರಡು ಟೆಸ್ಟ್ ಟ್ಯೂಬಲ್ಲಿ ರಾಸಾಯನಿಕ ವಸ್ತುಗಳನ್ನು ಕೊಟ್ಬಿಟ್ಟಿರ್ತಾರೆ ಅಂದ್ಕೊಳ್ಳಿ ಮಕ್ಕಳೇ. ಸೊ 2 ಟೆಸ್ಟ್ ಟ್ಯೂಬ್ ಇದೆ, 2 ಟೆಸ್ಟ್ ಟ್ಯೂಬನ್ನು ತಗೊಳ್ಳಿ. 2 ಟೆಸ್ಟ್ ಟ್ಯೂಬು. ಈ ಟೆಸ್ಟ್ ಟ್ಯೂಬಲ್ಲಿ ರಾಸಾಯನಿಕ ವಸ್ತುಗಳನ್ನು ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳಿ ಮಕ್ಕಳೇ. ಇಲ್ಲೊಂದು ರಾಸಾಯನಿಕ ವಸ್ತು ಕೊಟ್ಟಿದ್ದಾರೆ, ಒಂದೇ ಬಣ್ಣ ಇದೆ ನೋಡೋಕ್ಕೆ, ಬಣ್ಣಗಳೇನೂ ಇಲ್ಲ, ಅಂದರೆ ನೀರು ಥರ ಇರುತ್ತೆ ನೋಡೋದಕ್ಕೆ. ಸೊ 2 ರಾಸಾಯನಿಕ ವಸ್ತುಗಳನ್ನು ಕೊಟ್ಟಿದ್ದಾರೆ. ಹಾಗಾದರೆ ಇದರಲ್ಲಿ ಆಮ್ಲ ಯಾವುದು ಪ್ರತ್ಯಾಮ್ಲ ಯಾವುದು ಕಂಡುಹಿಡಿರಿ ಅಂತಾರೆ. ಆಗ ನೀವೇನು ಮಾಡ್ತೀರಾ, ಯಾವುದೋ ಒಂದು ಸೂಚಕಗಳನ್ನು ಹಾಕ್ತೀರಾ ಮಕ್ಕಳೇ. ಇಲ್ಲಿ ಕೊಟ್ಟಿದ್ದಾರೆ ಸೂಚಕ ಅಂದರೆ ಏನು ಅಂತ ನಾನು ಆಮೇಲೆ ಹೇಳ್ತೀನಿ. ಇಲ್ಲಿಗೂ ಒಂದು ಹಾಕ್ತೀರಾ ಸೂಚಕ, ಅದೇ ಸೂಚಕ ಇಲ್ಲೂ ಹಾಕ್ತೀರಾ. ಬಣ್ಣದಲ್ಲಿ ಬದಲಾವಣೆ ಆಗುತ್ತೆ, ಇದನ್ನು ನೋಡಿಕೊಂಡು ಇದು ಆಮ್ಲನ ಇದು ಪ್ರತ್ಯಾಮ್ಲನ ಅಂತ ಕಂಡುಹಿಡಿತೀರಾ. ಹಾಗಾದರೆ ಸೂಚಕ ಅಂದರೆ ಏನು ಅಂದರೆ ಇಷ್ಟೇ ಮಕ್ಕಳೇ, ಕೊಟ್ಟಿರುವಂತಹ ವಸ್ತುಗಳು ಆಮ್ಲವೋ ಅಥವಾ ಪ್ರತ್ಯಾಮ್ಲವೋ ಎಂದು ಕಂಡುಹಿಡಿಯಲು ಬಳಸುವ ವಸ್ತುವೇ ಸೂಚಕ. ಇನ್ನೊಂದ್ಸಲ ಹೇಳ್ತೀನಿ ನೋಡ್ಕೊಳ್ಳಿ ಮಕ್ಕಳೇ. ಕೊಟ್ಟಿರುವ ವಸ್ತುವು ಆಮ್ಲವೋ ಅಥವಾ ಪ್ರತ್ಯಾಮ್ಲವೋ ಎಂದು ಕಂಡುಹಿಡಿಯಲು ಬಳಸುವ ವಸ್ತುವೇ ಸೂಚಕ. ಬರ್ಕೊಳ್ಳಿ, ಸೂಚಕಗಳು ಎಂದರೇನು. ಕೊಟ್ಟಿರುವ ವಸ್ತುಗಳು ಆಮ್ಲವೋ ಅಥವಾ ಪ್ರತ್ಯಾಮ್ಲವೋ ಎಂದು ಕಂಡುಹಿಡಿಯಲು ಬಳಸುವ ವಸ್ತುವೇ ಸೂಚಕ. ಸೊ ಸೂಚಕಗಳಲ್ಲಿ ನಿಮಗೆ 3 ವಿಭಾಗವನ್ನು ಕೊಟ್ಟಿದ್ದಾರೆ ಮಕ್ಕಳೇ. ಸೂಚಕಗಳಲ್ಲಿ 3 ವಿಭಾಗವನ್ನು ಕೊಟ್ಟಿದ್ದಾರೆ. ಮೊದಲನೇದು, ಸೂಚಕಗಳಿಗೆ ಎಷ್ಟು ವಿಧಗಳಿವೆ, ಸೂಚಕಗಳಲ್ಲಿ ಎಷ್ಟು ವಿಧಗಳಿವೆ ಅಂತ ಅಕಸ್ಮಾತ್ ಕೇಳಿದ್ರೆ, ಸೂಚಕಗಳಲ್ಲಿ ಇಲ್ಲಿ ಕೊಟ್ಟಿರುವಂತಹ ಇದರಲ್ಲಿ ನೈಸರ್ಗಿಕ ಸೂಚಕಗಳು, ಸಂಶ್ಲೇಷಿತ ಸೂಚಕಗಳು, ಗ್ರಾಣ ಸೂಚಕಗಳು ಅಂತ 3 ರೀತಿಯ ಸೂಚಕಗಳು ಇದೆ ಮಕ್ಕಳೇ. ನೈಸರ್ಗಿಕ ಸೂಚಕಗಳು, ಸಂಶ್ಲೇಷಿತ ಸೂಚಕಗಳು, ಗ್ರಾಣ ಸೂಚಕಗಳು. ಸೂಚಕಗಳ ವಿಧಗಳನ್ನು ತಿಳಿಸಿ ಅಂದರೆ ಇವು 3 ಬರಿಬೇಕು ಮಕ್ಕಳೇ. ಪ್ರಶ್ನೆ ಬರ್ಕೊಳ್ಳಿ, ಸೂಚಕಗಳ ವಿಧಗಳನ್ನು ತಿಳಿಸಿ. ನೈಸರ್ಗಿಕ ಸೂಚಕಗಳು, ಸಂಶ್ಲೇಷಿತ ಸೂಚಕಗಳು, ಗ್ರಾಣ ಸೂಚಕಗಳು. ಈಗ ನೈಸರ್ಗಿಕ ಸೂಚಕಗಳು, ನಿಸರ್ಗದಲ್ಲೇ ದೊರೆಯುವಂತಹ ಸೂಚಕಗಳನ್ನು ನೈಸರ್ಗಿಕ ಸೂಚಕಗಳು ಅಂತ ಹೇಳ್ತಾರೆ. ಉದಾಹರಣೆಗೆ ಅರಿಶಿಣ ಮತ್ತು ಲಿಟ್ಮಸ್ ಕಾಗದ, ಈ ಥರ ಬರ್ಕೊಳ್ಬೋದು ನೀವು. ನೈಸರ್ಗಿಕ ಸೂಚಕಗಳು ಎಂದರೇನು, ಉದಾಹರಣೆ ಕೊಡಿ. ನಿಸರ್ಗದಲ್ಲಿ ಬರುವಂತಹ ಸೂಚಕಗಳನ್ನು ಅಂದರೆ ನಿಸರ್ಗದಲ್ಲಿ ಸಸ್ಯ ಮೂಲಗಳಿಂದ, ಈ ಥರ ಬರ್ಕೊಳ್ಳಿ ಮಕ್ಕಳೇ. ನಿಸರ್ಗದಲ್ಲಿ ಸಸ್ಯ ಮೂಲಗಳಿಂದ ಪಡೆಯುವಂತಹ ಸೂಚಕಗಳೇ ನೈಸರ್ಗಿಕ ಸೂಚಕಗಳು. ಉದಾಹರಣೆಗೆ ಅರಿಶಿಣ, ಲಿಟ್ಮಸ್. ಈ ಲಿಟ್ಮಸ್ ರಂಗು ಥರ ಮಕ್ಕಳೇ. ನೀವು ಬೀಟ್ರೂಟ್ ಜ್ಯೂಸಿಂದನೂ ಕೂಡ ಲಿಟ್ಮಸ್ ಕಾಗದವನ್ನು ಮಾಡ್ಕೊಳ್ಬಹುದು. ಸೊ ಲಿಟ್ಮಸ್ ಮತ್ತು ಅರಿಶಿಣ 2 ನೈಸರ್ಗಿಕ ಸೂಚಕಗಳು. ಇನ್ನು ಸಂಶ್ಲೇಷಿತ ಸೂಚಕಗಳು ಎಂದರೇನು, ಉದಾಹರಣೆ ಕೊಡಿ. ರಾಸಾಯನಿಕ ವಸ್ತುಗಳಿಂದ ನಾವು ಸೂಚಕಗಳನ್ನು ತಯಾರು ಮಾಡಿದರೆ ಅದನ್ನು ಸಂಶ್ಲೇಷಿತ ಸೂಚಕಗಳು ಅಂತ ಕರೀತಾರೆ. ಸೊ ಈ ಸಂಶ್ಲೇಷಿತ ಸೂಚಕಗಳಿಗೆ ಉದಾಹರಣೆ ಮೀಥೈಲ್ ಆರೆಂಜ್ ಮತ್ತು ಫಿನಾಫ್ಥಲೀನ್. ಅಥವಾ ಕೃತಕವಾಗಿ ಸೃಷ್ಟಿಸಲ್ಪಟ್ಟ ಸೂಚಕಗಳನ್ನು ಸಂಶ್ಲೇಷಿತ ಸೂಚಕಗಳು ಎಂದು ಕರೆಯುತ್ತಾರೆ. ಉದಾಹರಣೆಗೆ ಮೀಥೈಲ್ ಆರೆಂಜ್ ಅಂತ ಬರ್ಕೋಬೇಕು, ಮೀಥೈಲ್ ಆರೆಂಜ್, ಫಿನಾಫ್ಥಲೀನ್. ನೆಕ್ಸ್ಟ್, ಗ್ರಾಣ ಸೂಚಕಗಳು ಎಂದರೇನು, ಉದಾಹರಣೆ ಕೊಡಿ. ವಾಸನೆಯ ಮೂಲಕ ಕೊಟ್ಟಿರುವ ವಸ್ತುಗಳು ಆಮ್ಲವೋ ಪ್ರತ್ಯಾಮ್ಲವೋ ಎಂದು ಕಂಡುಹಿಡಿಯುತ್ತೇವೆ, ಅದನ್ನು ಗ್ರಹಣ ಸೂಚಕಗಳು ಎಂದು ಕರೆಯುತ್ತೇವೆ. ಅಥವಾ ಈ ರೀತಿ ಬರ್ಕೊಳ್ಳಿ ಮಕ್ಕಳೇ, ಗ್ರಹಣ ಸೂಚಕಗಳು ಎಂದರೇನು, ಉದಾಹರಣೆ ಕೊಡಿ ಅಂದರೆ ಕೊಟ್ಟಿರುವ ವಸ್ತುವು ಆಮ್ಲವೋ ಪ್ರತ್ಯಾಮ್ಲವೋ ಎಂದು ವಾಸನೆಯ ಮೂಲಕ ಕಂಡುಹಿಡಿತೀವಿ, ಅಂತಹ ಸೂಚಕಗಳನ್ನು ಗ್ರಾಣ ಸೂಚಕಗಳು ಎಂದು ಕರೆಯುತ್ತಾರೆ. ಹಾಗಾದರೂ ಬರ್ಕೊಳ್ಳಿ. ಅಥವಾ ವಾಸನೆಯ ಮೂಲಕ ಕೊಟ್ಟಿರುವ ವಸ್ತು ಆಮ್ಲವೋ ಪ್ರತ್ಯಾಮ್ಲವೋ ಎಂದು ಕಂಡುಹಿಡಿಯಬಹುದು, ಅಂತಹ ಸೂಚಕಗಳನ್ನು ಗ್ರಾಣ ಸೂಚಕಗಳು ಎಂದು ಕರೆಯುತ್ತಾರೆ. ನಿಮ್ಗೆ ಯಾವ ರೀತಿ ಅನಿಸುತ್ತೆ ಆ ರೀತಿ ಬರ್ಕೊಳ್ಳಿ. ಗ್ರಾಣ ಸೂಚಕ ಅಂದರೆ ವಾಸನೆಯ ಮೂಲಕ ಕೊಟ್ಟಿರುವ ವಸ್ತು ಆಮ್ಲ ಪ್ರತ್ಯಾಮ್ಲ ಅಂತ ಕಂಡುಹಿಡಿಯೋದು. ಉದಾಹರಣೆಗೆ ಈರುಳ್ಳಿ, ವೆನಿಲ್ಲಾ, ಲವಂಗದ ಎಣ್ಣೆ ಮಕ್ಕಳೇ. ಈರುಳ್ಳಿ, ವೆನಿಲ್ಲಾ, ಲವಂಗದ ಎಣ್ಣೆ. ನೋಡೋಣ ಕೋಷ್ಟಕದ ಬಗ್ಗೆ ತಿಳ್ಕೊಳ್ಳೋಣ. ಈ ಕೋಷ್ಟಕ ತುಂಬ ಇಂಪಾರ್ಟೆಂಟು ಮಕ್ಕಳೇ. ನಿಮಗೆ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಈಗ ನಾವು ಮೊದಲು ಏನು ಮಾಡಿದ್ವಿ,
ಕೆಂಪು ಲಿಟ್ಮಸ್ ದ್ರಾವಣದ, ಅಲ್ಲಿ ಲಿಟ್ಮಸ್ ಕಾಗದ ತೊಗೊಂಡಿದ್ದೀವಿ, ಇಲ್ಲಿ ದ್ರಾವಣ ತೊಗೊಂಡಿದ್ದಾರೆ ಅಷ್ಟೇ ಮಕ್ಕಳೇ. ಸೊ 2 ವಿಡಿಯೋವನ್ನು ನೋಡಿದ್ರಿ. ಮೊದಲನೇ ವಿಡಿಯೋದಲ್ಲಿ ನಾವೇನು ತೊಗೊಂಡಿದ್ವಿ ಅಂದರೆ ಕೆಂಪು ಲಿಟ್ಮಸ್ ಕಾಗದ, ನೀಲಿ ಲಿಟ್ಮಸ್ ಕಾಗದವನ್ನು ತೊಗೊಂಡ್ವಿ. ನೋಡಿ, ಇದು ಕೆಂಪು ಲಿಟ್ಮಸ್ ಕಾಗದ, ಇದು ನೀಲಿ ಲಿಟ್ಮಸ್ ಕಾಗದ ಅಂತ ಅಂದ್ಕೊಳ್ಳಿ. ಸೊ ಇದು ಆಮ್ಲ, ಇವುಗಳೆಲ್ಲ ಏನು, ಇದು ಆಮ್ಲಗಳು. ಸೊ ಮೊದಲನೇ ಲೈನಲ್ಲಿರೋದು ಆಮ್ಲ, ಅಂದರೆ ಇವಿಷ್ಟು ಆಮ್ಲ. ಎರಡನೇ ಲೈನಲ್ಲಿ ಇಲ್ಲಿ ಕೊನೆಯಲ್ಲಿ ಐತಲ್ಲ, ಇದು ಪ್ರತ್ಯಾಮ್ಲ ಅಂತ ತಿಳ್ಕೊಳ್ಳಿ. ಪ್ರತ್ಯಾಮ್ಲಗಳು ಇನ್ನೂ ಬೇಕಾದರೆ ಬರ್ಕೊಳ್ಬಹುದು ನೀವು. ಸೊ ಈಗ ಮೊದಲು ನಾವು ಕೆಂಪು ಲಿಟ್ಮಸ್ ದ್ರಾವಣವನ್ನು ಆಮ್ಲಕ್ಕೆ ಹಾಕ್ತಾ ಇದ್ದೀವಿ. ಏನನ್ನು ಹಾಕ್ತಾ ಇದ್ದೀವಿ, ಅಥವಾ ಕೆಂಪು ಇದನ್ನೇ ಇದಕ್ಕೆ ಹಾಕ್ಕೊಳ್ಬೋದು ಮಕ್ಕಳೇ. ಸೊ ಇಲ್ಲಿ ನಾವು ಏನು ಮಾಡಿದ್ದೀವಿ, ಈ ಆಮ್ಲವನ್ನು ಏನಕ್ಕೆ ಹಾಕಿದ್ವಿ, ಕೆಂಪು ಲಿಟ್ಮಸ್ ಪೇಪರ್ಗೆ ಹಾಕಿದ್ವಿ. ಸೊ ಆಮ್ಲವನ್ನು ಕೆಂಪು ಲಿಟ್ಮಸ್ ಪೇಪರ್ಗೆ ಹಾಕಿದಾಗ ಬಣ್ಣದಲ್ಲಿ ಬದಲಾವಣೆ ಆಯಿತಾ? ಬದಲಾವಣೆ ಆಗಲಿಲ್ಲ ಮಕ್ಕಳೇ. ಕೆಂಪಿಗೆ ಹಾಕಿದಾಗ ಬದಲಾವಣೆ ಆಗಲಿಲ್ಲ. ಸೊ ಅದಕ್ಕೋಸ್ಕರ ಕೆಂಪಾಗೇ ಇತ್ತು, ಯಾವ ಬದಲಾವಣೆಯೂ ಆಗಲಿಲ್ಲ. ಇಲ್ಲಿ ಇಂಟು ತೋರಿಸಿದ್ದೀನಿ ಮಕ್ಕಳೇ ನಾನು. ಸೊ ಯಾವ ಬದಲಾವಣೆಯೂ ಆಗಲಿಲ್ಲ, ಕೆಂಪಾಗೇ ಇತ್ತು. ಅದೇ ಆಮ್ಲವನ್ನು ನೀವು ಎಲ್ಲಿಗೆ ಹಾಕ್ತೀರಾ, ನೀಲಿ ಲಿಟ್ಮಸ್ಗೆ ಹಾಕ್ತೀರಾ. ಆಗ ನೋಡಿ, ಇಲ್ಲಿ ಬರೆದಿದ್ದೀನಿ ನಾನು, ಕೆಂಪು ಬಣ್ಣಕ್ಕೆ ತಿರುಗಿದೆ. ಇಲ್ಲಿ ಬರೆದಿದ್ದೀನಿ ನೋಡಿ, ಕೆಂಪು ಬಣ್ಣಕ್ಕೆ ತಿರುಗಿದೆ. ಯಾವುದಕ್ಕೆ ಹಾಕಿದಾಗ, ನೀಲಿಗೆ ಹಾಕಿದಾಗ. ಆಮ್ಲವನ್ನು ಕೆಂಪು ಲಿಟ್ಮಸ್ಗೆ ಹಾಕಿದಾಗ ಯಾವ ಬದಲಾವಣೆಯೂ ಆಗಿಲ್ಲ, ಕೆಂಪು ಬಣ್ಣವೇ ಇದೆ. ಅದೇ ಆಮ್ಲವನ್ನು ನಾವು ನೀಲಿ ಲಿಟ್ಮಸ್ಗೆ ಹಾಕಿದಾಗ ಕೆಂಪು ಬಣ್ಣಕ್ಕೆ ಆಗಿದೆ. ಒಟ್ಟಿನಲ್ಲಿ ರಿಸಲ್ಟಲ್ಲಿ ಮಕ್ಕಳೇ, ಎಲ್ಲ ಪ್ರಯೋಗ ಆದಮೇಲೆ ರಿಸಲ್ಟಲ್ಲಿ ಯಾವುದೇ ಆಗಲಿ ಕೆಂಪು ಬಣ್ಣ ಇದ್ದರೆ ಕೊಟ್ಟಿರುವಂತಹ ವಸ್ತು ಆಮ್ಲ ಅಂತ ಕಂಡುಹಿಡಿಬೋದು ಮಕ್ಕಳೇ. ಇನ್ನು ಫಿನಾಫ್ಥಲೀನ್ ದ್ರಾವಣಕ್ಕೆ ಹಾಕಿದಾಗ, ಈ ಆಮ್ಲವನ್ನು ಫಿನಾಫ್ಥಲೀನ್ ದ್ರಾವಣಕ್ಕೆ ಹಾಕಿದಾಗ ಯಾವ ಬದಲಾವಣೆಯೂ ಆಗಲಿಲ್ಲ, ಕಲರ್ಲೆಸ್ ಹಾಗೇ ಇತ್ತು. ನೀವು ಇನ್ನೊಂದ್ಸಲ ವಿಡಿಯೋ ಬೇಕಾದರೆ ನೋಡ್ಕೊಂಡು ಬನ್ನಿ. ನೆಕ್ಸ್ಟ್ ಇನ್ನು ಇದೇ ಆಮ್ಲವನ್ನು ಮೀಥೈಲ್ ಆರೆಂಜ್ಗೆ ಹಾಕಿದಾಗ ಕೆಂಪು ಬಣ್ಣ ಬಂತು ಮಕ್ಕಳೇ. ಮೀಥೈಲ್ ಆರೆಂಜ್ಗೆ ಹಾಕಿದಾಗ ಕೆಂಪು ಬಣ್ಣ ಬಂತು. ಫಿನಾಫ್ಥಲೀನ್ ಹಾಕಿದಾಗ ಯಾವ ಬಣ್ಣದಲ್ಲಿ ಬದಲಾವಣೆ ಆಗಲಿಲ್ಲ. ಹಾಗಾದರೆ ರಿಸಲ್ಟಲ್ಲಿ ಕೆಂಪು ಅಂತ ನೀವು ಎಲ್ಲಿ ನೋಡ್ತೀರಾ ಅಲ್ಲಿ ಆಮ್ಲ ಅಂತ ನೀವು ತಿಳ್ಕೊಳ್ಳಿ ಮಕ್ಕಳೇ. ಫಿನಾಫ್ಥಲೀನಲ್ಲಿ ಯಾವ ಬದಲಾವಣೆಯೂ ಇಲ್ಲ, ಕೆಂಪು ಲಿಟ್ಮಸ್ಗೆ ಹಾಕಿದಾಗೂ ಯಾವ ಬದಲಾವಣೆ ಇಲ್ಲ, ಯಾಕೆಂದರೆ ಕೆಂಪಾಗೇ ಇತ್ತು. ಸೊ ಈ ರೀತಿಯಾಗಿ ಆಮ್ಲವನ್ನು ಕೆಂಪು ಲಿಟ್ಮಸ್ಗೆ, ನೀಲಿ ಲಿಟ್ಮಸ್ಗೆ, ಫಿನಾಫ್ಥಲೀನ್ಗೆ, ಮೀಥೈಲ್ ಆರೆಂಜ್ಗೆ ಹಾಕಿದಾಗ ಯಾವ ಬಣ್ಣ ಬರುತ್ತೆ ಅಂತ ಚೆನ್ನಾಗಿ ಓದ್ಕೊಂಡು ತಿಳ್ಕೊಳ್ಳಿ. 1-2 ಸಲ ವಿಡಿಯೋ ನೋಡಿ ಜ್ಞಾಪಕದಲ್ಲಿ ಇಟ್ಕೊಳ್ಳಿ ಮಕ್ಕಳೇ. ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು ವಿಡಿಯೋದಲ್ಲಿ ನೋಡಿದಾಗ, ಆದರೆ ನಾನು ಹೇಳ್ತಾ ಇದ್ದೀನಿ, ಆಮ್ಲವನ್ನು ಕೆಂಪು ಲಿಟ್ಮಸ್ಗೆ ಹಾಕಿದಾಗ ಕೆಂಪು ಬಣ್ಣನೇ ಇತ್ತು, ಬಣ್ಣದಲ್ಲಿ ಬದಲಾವಣೆ ಆಗಲಿಲ್ಲ. ನೀಲಿ ಲಿಟ್ಮಸ್ಗೆ ಹಾಕಿದಾಗ ಕೆಂಪಾಯಿತು. ಫಿನಾಫ್ಥಲೀನ್ಗೆ ಹಾಕಿದಾಗ ಏನೂ ಬಣ್ಣ ಬದಲಾಗಲಿಲ್ಲ. ಮೀಥೈಲ್ ಆರೆಂಜ್ಗೆ ಹಾಕಿದಾಗ ಕೆಂಪು ಬಣ್ಣ ಬಂದಿದೆ. ಮೀಥೈಲ್ ಆರೆಂಜ್ ಇದ್ದಿದ್ದು ಕೆಂಪಾಯಿತು. ನೆಕ್ಸ್ಟ್ ನೋಡೋಣ ಮಕ್ಕಳೇ, ಪ್ರತ್ಯಾಮ್ಲವನ್ನು ತಗೊಳ್ಳೋಣ. ಈ ಪ್ರತ್ಯಾಮ್ಲವನ್ನು ತಗೊಂಡು ಕೆಂಪು ಲಿಟ್ಮಸ್ಗೆ ಹಾಕಿದಾಗ, ಇಲ್ಲಿ ನೋಡಿ, ಇಲ್ಲಿ ಕೆಂಪು ಲಿಟ್ಮಸ್ಗೆ ಹಾಕ್ತಾ ಇರೋದು. ಕೆಂಪು ಲಿಟ್ಮಸ್ಗೆ ಏನನ್ನು ಹಾಕ್ತಾ ಇದ್ದೀವಿ, ಇಲ್ಲಿಂದ ಇಲ್ಲಿಗೆ ಪ್ರತ್ಯಾಮ್ಲವನ್ನು ಹಾಕ್ತಾ ಇರೋದು. ಅಥವಾ ಪ್ರತ್ಯಾಮ್ಲವನ್ನು ಕೆಂಪು ಲಿಟ್ಮಸ್ಗೆ ಹಾಕಿದಾಗ ನೀಲಿ ಬಣ್ಣ ಬಂದಿದೆ. ಅದೇ ಪ್ರತ್ಯಾಮ್ಲವನ್ನು ನೀಲಿ ಲಿಟ್ಮಸ್ಗೆ ಹಾಕಿದಾಗ ನೀಲಿ ಬಣ್ಣನೇ ಇದೆ. ನೀಲಿಯಾಗೇ ಇತ್ತು ಎಲ್ಲಿ ಪ್ರತ್ಯಾಮ್ಲ ಹಾಕಿದಾಗ, ಆದರೆ ಕೆಂಪಿಗೆ ಹಾಕಿದಾಗ ನೀಲಿ ಇತ್ತು. ಜ್ಞಾಪಕ ಇಟ್ಕೊಳ್ಳಿ, ಲಿಟ್ಮಸ್ ಕಾಗದದೊಂದಿಗೆ ಪ್ರತ್ಯಾಮ್ಲ ಯಾವಾಗಲೂ ನೀಲಿ ಬಣ್ಣ ಇರುತ್ತೆ. ಅಂದರೆ ಕೆಂಪು ಇದ್ದಿದ್ದು ನೀಲಿ ಆಗುತ್ತೆ, ನೀಲಿ ಇದ್ದಿದ್ದು ನೀಲಿನೇ ಇರುತ್ತೆ ಮಕ್ಕಳೇ. ನೀಲಿ ಇದ್ದಿದ್ದಾದರೆ ಏನು ಚೇಂಜ್ ಆಗಲ್ಲ, ಆದರೆ ಕೆಂಪಿದ್ರೆ ನೀಲಿ ಆಗಿಬಿಡುತ್ತೆ. ಯಾವುದ್ರ ಜೊತೆಗೆ, ಪ್ರತ್ಯಾಮ್ಲದ ಜೊತೆಗೆ. ಅದೇ ಫಿನಾಫ್ಥಲೀನ್ಗೆ ಹಾಕಿದಾಗ ಪಿಂಕ್ ಕಲರ್ ಬಂತು. ಮೀಥೈಲ್ ಆರೆಂಜ್ಗೆ ಹಾಕಿದಾಗ ಯಾವ ಬಣ್ಣದಲ್ಲಿ ಯಾವ ಬದಲಾವಣೆಯೂ ಕೂಡ ಆಗಲಿಲ್ಲ. ಇದು ಜ್ಞಾಪಕ ಇಟ್ಕೊಳ್ಳಿ. ಆಮ್ಲ ಮೀಥೈಲ್ ಆರೆಂಜು ಕೆಂಪು ಬರುತ್ತೆ, ಆದರೆ ಇಲ್ಲಿಲ್ಲ. ಪ್ರತ್ಯಾಮ್ಲ ಏನಾಗುತ್ತೆ, ಫಿನಾಫ್ಥಲೀನ್ ಜೊತೆ ವರ್ತಿಸುತ್ತೆ. ಸೊ ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ಈ ಕೋಷ್ಟಕ ತುಂಬ ಇಂಪಾರ್ಟೆಂಟು ಮಕ್ಕಳೇ. ನೀವು ಬುಕ್ಕಲ್ಲೂ ಕೂಡ ಬರ್ಕೊಳ್ಳಿ. ಸ್ಟಾರ್ಟಿಂಗು ವಿಡಿಯೋದಲ್ಲಿ ನಾನು ಇದರಲ್ಲಿ ತೋರಿಸಿದ್ದೀನಲ್ಲ, ಸ್ಟಾರ್ಟಿಂಗು ಇದೆಲ್ಲ ಬರ್ದಿಲ್ಲ, ಮಧ್ಯ ಎಲ್ಲ. ಸೊ ಇದ್ರ ಬಾಕ್ಸ್ ಒಳಗಡೆ ಏನು ಬರ್ತಿದ್ದೀನಿ ಅದನ್ನು ಬರ್ಕೊಂಡು ನೀವು ಚೆನ್ನಾಗಿ ಕಲ್ತ್ಕೊಳ್ಳಿ. ಅವರು ಯಾವ ಥರ ಬೇಕಾದರೂ ಪ್ರಶ್ನೆಯನ್ನು ಕೇಳ್ಬೋದು. ಆಮ್ಲಕ್ಕೆ ಮೀಥೈಲ್ ಆರೆಂಜ್ ದ್ರಾವಣವನ್ನು ಹಾಕಿದಾಗ ಯಾವ ಬಣ್ಣ ಬದಲಾಗುತ್ತೆ ಅಂತನಾದರೂ ಕೇಳ್ಬೋದು, ಅಥವಾ ಇದರಲ್ಲಿ ಅಪ್ಲಿಕೇಶನ್ ಕ್ವಶನ್ಸ್ ಕೇಳುವ ಸಾಧ್ಯತೆ ಕೂಡ ಜಾಸ್ತಿ ಇರುತ್ತೆ. ಸೊ ಇದನ್ನು ನೀವು ಅರ್ಥ ಮಾಡಿಕೊಂಡ್ರೆ ಅವ್ರು ಯಾವ ರೀತಿ ಪ್ರಶ್ನೆಯನ್ನು ಕೇಳ್ತಾರೆ ಆ ರೀತಿಯಾಗಿ ನೀವು ಉತ್ತರ ಮಾಡ್ಬೋದು ಮಕ್ಕಳೇ. ಸೊ ಇದಿಷ್ಟು ಕೋಷ್ಟಕದ ಬಗ್ಗೆ ಮತ್ತು ಲಿಟ್ಮಸ್ ಅಂದರೆ ಸೂಚಕಗಳ ಬಗ್ಗೆ. ಯಾವುದರ ಸೂಚಕ ನಾನು ತೊಗೊಂಡಿರೋದು ಈಗ, ನೈಸರ್ಗಿಕ ಸೂಚಕ ಮತ್ತು ಕೃತಕ ಸೂಚಕ ಅಥವಾ ಸಂಶ್ಲೇಷಿತ ಸೂಚಕ. ನೈಸರ್ಗಿಕ ಸೂಚಕ ಅಂದರೆ ಲಿಟ್ಮಸ್ ಕಾಗದ ನೈಸರ್ಗದ ವಸ್ತುವನ್ನಲ್ಲೂ ಕೂಡ ಮಾಡ್ಬೋದು. ಅದಕ್ಕೋಸ್ಕರ ನೈಸರ್ಗಿಕ ಮತ್ತು ಕೃತಕ ಸೂಚಕದ ಬಗ್ಗೆ ಇದುವರೆಗೂ ನಾವು ತಿಳ್ಕೊಂಡ್ವಿ ಮಕ್ಕಳೇ. ಇನ್ನು ಗ್ರಹಣ ಸೂಚಕದ ಬಗ್ಗೆ ತಿಳ್ಕೊಳ್ಳೋಣ ಮಕ್ಕಳೇ. ಏನಿದು ಗ್ರಹಣ ಸೂಚಕ? ವಾಸನೆಯನ್ನು, ಈರುಳ್ಳಿ ವಾಸನೆ ಇರುತ್ತೆ ಗೊತ್ತಿದೆ ನಿಮಗೆ, ಲವಂಗದೆಣ್ಣೆ ವಾಸನೆ, ವೆನಿಲ್ಲಾನು ಕೂಡ ಸ್ಮೆಲ್ ಇರುತ್ತೆ. ಸೊ ಈಗ 6 ಚೂರುಗಳು, ಬಟ್ಟೆಯ ಚೂರುಗಳನ್ನು ತೊಗೊಳ್ಬೇಕು ಮಕ್ಕಳೇ. 6 ಏನು ತೊಗೊಳ್ಬೇಕು? ಬಟ್ಟೆಯ ಚೂರುಗಳನ್ನು ತೊಗೊಳ್ಬೇಕು.
6 ಬಟ್ಟೆಯ ಚೂರುಗಳನ್ನು ತಗೊಂಡು ಮಕ್ಕಳೇ ನೀವು ಏನು ಮಾಡಬೇಕು ಅಂದರೆ ನೋಡಿ, ಈ ರೀತಿ ಪೀಸ್ಗಳಾಗಿ ಕಟ್ ಮಾಡ್ಕೊಳ್ಳಿ 6 ಚೂರುಗಳನ್ನು. ಈ 3 ಚೂರುಗಳನ್ನು ಒಂದು ಲೈನಲ್ಲಿಡಿ, ಇನ್ನು 3 ಚೂರುಗಳನ್ನು ಬೇರೆ ಲೈನಲ್ಲಿ ಇಟ್ಕೊಳ್ಳಿ ಮಕ್ಕಳೇ. ಸೊ ಇಲ್ಲಿ ನಾನು ಮೊದಲಿಂದನೇ ಮಾಡಿ ತೋರಿಸ್ಬಿಡ್ತೀನಿ ನೋಡಿ, ಮೊದಲೇ ಇದನ್ನು ಮಾಡ್ಕೊಂಡಿದ್ದ, ಹಾಗಾಗಿ ನಿಮಗೆ ಕನ್ಫ್ಯೂಷನ್ ಆಗ್ಬೋದು. ಸೊ ನೋಡೋಣ ಇಲ್ಲಿ ಏನನ್ನು ತಗೊಳ್ಬೇಕು ಮಕ್ಕಳೇ. ಮೊದಲು 6 ಬಟ್ಟೆಯ ಚೂರುಗಳನ್ನು ತಗೊಳ್ಬೇಕು. 6 ಬಟ್ಟೆಯ ಚೂರುಗಳು ಇವುಗಳು ಯಾವುದಕ್ಕೆ ಅದ್ದಬೇಕು ಅಂದರೆ, ಮೊದಲು 3 ಚೂರನ್ನು ಒಂದು ಲೈನಲ್ಲಿ ಇಟ್ಕೊಳ್ಳಿ, ಇನ್ನು 3 ಚೂರನ್ನು ಇನ್ನೊಂದು ಲೈನಲ್ಲಿ ಇಟ್ಕೊಳ್ಳಿ. ಇವು ಬಟ್ಟೆಯ ಚೂರುಗಳು ಮಕ್ಕಳೇ. ಸೊ ಬಟ್ಟೆಯ ಚೂರುಗಳನ್ನು ಈ ರೀತಿಯಾಗಿ ತಗೊಂಡು ಇಟ್ಕೊಳ್ಳಿ. ಇದಕ್ಕೆ ಆಮ್ಲ ಅದ್ದಿ ಮಕ್ಕಳೇ. ಇವಕ್ಕೆಲ್ಲ ಏನು ಅದ್ದುತ್ತೀರಾ? ಆಮ್ಲಗಳನ್ನು, ಆಮ್ಲದಿಂದ ಈ ಬಟ್ಟೆಯ ಚೂರುಗಳನ್ನು ಅದ್ದಿ. ಇವುಗಳನ್ನು ಪ್ರತ್ಯಾಮ್ಲದಿಂದ ಅದ್ದಿ ಮಕ್ಕಳೇ. ಈ 3 ಬಟ್ಟೆಯ ಚೂರುಗಳನ್ನು ಪ್ರತ್ಯಾಮ್ಲದಿಂದ ಅದ್ದಿ, ಈ 3 ಚೂರುಗಳನ್ನು ಆಮ್ಲದಿಂದ ಅದ್ದಿ. ಈಗ ನೀವೇನು ಮಾಡಬೇಕು ಅಂತಂದರೆ, ಈರುಳ್ಳಿಯ ರಸವನ್ನು ತಗೊಳ್ಬೇಕು. ಏನನ್ನ ತಗೊಳ್ಬೇಕು? ಈರುಳ್ಳಿಯ ರಸ, ವೆನಿಲ್ಲಾದ 1-2 ತೊಟ್ಟುಗಳು ಮತ್ತು ಲವಂಗದ ಎಣ್ಣೆಯನ್ನು ತಗೊಳ್ಬೇಕು ಮಕ್ಕಳೇ. ಈರುಳ್ಳಿಯ ರಸ, ವೆನಿಲ್ಲಾದ ತೊಟ್ಟು, ಲವಂಗದ ಎಣ್ಣೆಯನ್ನು ತಗೊಂಡು ಈರುಳ್ಳಿಯ ತೊಟ್ಟನ್ನು ಆಮ್ಲದಿಂದ ಅದ್ದಿರುವ ಬಟ್ಟೆಗೆ ಹಾಕಿ. ಅದೇ ಈರುಳ್ಳಿಯ ರಸವನ್ನು ಪ್ರತ್ಯಾಮ್ಲದಿಂದ ಅದ್ದಿರುವ ಬಟ್ಟೆಗೆ ಹಾಕಿ. ಅದೇ ರೀತಿ ವೆನಿಲ್ಲಾ ರಸವನ್ನು ಕೂಡ ಆಮ್ಲದಕ್ಕೆ ಅದ್ದಿದ ಬಟ್ಟೆ, ಪ್ರತ್ಯಾಮ್ಲಕ್ಕೆ ಅದ್ದಿರುವಂತಹ ಬಟ್ಟೆಗೆ. ಲವಂಗದ ಎಣ್ಣೆನೂ ಅಷ್ಟೇ, ಆಮ್ಲಕ್ಕೆ ಅದ್ದಿರೋದು, ಪ್ರತ್ಯಾಮ್ಲಕ್ಕೆ ಅದ್ದಿರೋದು, ಈ ರೀತಿಯಾಗಿ ಹಾಕ್ಕೊಳ್ತಾ ಬರಬೇಕು ಮಕ್ಕಳೇ. ಮತ್ತು ಗಮನಿಸಬೇಕು ಏನಾಗುತ್ತೆ ಅಂತ. ಸೊ ಈ ಈರುಳ್ಳಿಯ ರಸವನ್ನು ಆಮ್ಲಕ್ಕೆ ಹಾಕಿದಾಗ ತೀಕ್ಷ್ಣವಾಯ್ತಂತೆ, ಅಂದರೆ ಗಾಢವಾಯಿತು ಅದರ ವಾಸನೆ. ಇಲ್ಲಿ ವಾಸನೆ ಇದುವರೆಗೂ ನೀವು ನೈಸರ್ಗಿಕ ಮತ್ತು ಕೃತಕ ಅಥವಾ ಸಂಶ್ಲೇಷಿತ ಸೂಚಕದಲ್ಲಿ ಏನು ನೋಡಿದ್ರಿ? ಬಣ್ಣಗಳನ್ನು ನೋಡಿದ್ರಿ. ಆದರೆ ಇಲ್ಲಿ ಬಣ್ಣದಲ್ಲಿ ಏನು ಬದಲಾವಣೆ ಆಗಲ್ಲ, ವಾಸನೆಯಲ್ಲಿ ಬದಲಾವಣೆ ಆಗುತ್ತೆ. ಅದಕ್ಕೋಸ್ಕರ ಇದಕ್ಕೆ ಘ್ರಾಣ ಸೂಚಕ ಅಂತ ಹೆಸರಿಟ್ಟಿದ್ದಾರೆ ಮಕ್ಕಳೇ. ಸೊ ಈರುಳ್ಳಿಯನ್ನು ಆಮ್ಲಕ್ಕೆ ಹಾಕಿದಾಗ ಅದರ ವಾಸನೆ ತೀಕ್ಷ್ಣ ಆಯಿತು, ಪ್ರತ್ಯಾಮ್ಲಕ್ಕೆ ಹಾಕಿದಾಗ ಅದರ ವಾಸನೆ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಆಯಿತು, ತೀಕ್ಷ್ಣ ಅಂತೂ ಆಗಲಿಲ್ಲ. ಅದೇ ರೀತಿ ವೆನಿಲಾವನ್ನು ಹಾಕಿದಾಗ, ಆಮ್ಲಕ್ಕೆ ಹಾಕಿದಾಗ ಅದರ ವಾಸನೆ ಜಾಸ್ತಿ ಆಯಿತು, ಇಲ್ಲಿ ಯಾವ ಬದಲಾವಣೆ ಕೂಡ ಆಗಲಿಲ್ಲ. ಅದೇ ರೀತಿ ಲವಂಗದ ಎಣ್ಣೆಯನ್ನು ಹಾಕಿದಾಗ ಇಲ್ಲಿ ವಾಸನೆ ಹೆಚ್ಚಾಯಿತು, ಇಲ್ಲಿ ವಾಸನೆ ಕಡಿಮೆ ಆಯಿತು. ಈ ರೀತಿಯಾಗಿ ವಾಸನೆ ತುಂಬ ಜಾಸ್ತಿ ಆಗೋದ್ರೆ, ಹಾಕಿದ ತಕ್ಷಣ ವಾಸನೆ ತುಂಬ ಇನ್ನೂ ಜಾಸ್ತಿ ಆದರೆ ಅದನ್ನು ಆಮ್ಲ ಅಂತಾರೆ. ವಾಸನೆ ಕಡಿಮೆ ಆದರೆ ಅಥವಾ ವಾಸನೆಯಲ್ಲಿ ಯಾವ ಬದಲಾವಣೆನೂ ಕೂಡ ಆಗದೇ ಇದ್ರೆ ಅದನ್ನು ಪ್ರತ್ಯಾಮ್ಲ ಅಂತಾರೆ. ಈ ರೀತಿ ಕೊಟ್ಟಿರುವ ವಸ್ತು ಆಮ್ಲನ ಪ್ರತ್ಯಾಮ್ಲನ ಅಂತ ಈ ಘ್ರಾಣ ಸೂಚಕಗಳನ್ನು ಬಳಸ್ಕೊಂಡು ನಾವು ಮಾಡಬಹುದು ಮಕ್ಕಳೇ. ಸೊ ನೈಸರ್ಗಿಕ ಸೂಚಕಗಳು ಎಂದರೇನು? ಉದಾಹರಣೆ ಕೊಡಿ. ಸಂಶ್ಲೇಷಿತ ಸೂಚಕಗಳು ಎಂದರೇನು? ಉದಾಹರಣೆ ಕೊಡಿ. ಘ್ರಾಣ ಸೂಚಕಗಳು ಎಂದರೇನು? ಉದಾಹರಣೆ ಕೊಡಿ. ಈ ರೀತಿಯಾಗಿ ಬರ್ಕೊಳ್ಳಿ ನೀವು. ನಂತರ ಈ ಕೋಷ್ಟಕವನ್ನು ನೀವು ನೋಟ್ಸಲ್ಲಿ ಬರ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮಕ್ಕಳೇ. ಅಂದರೆ ಆಮ್ಲಕ್ಕೆ ಕೆಂಪು ಲಿಟ್ಮಸ್ ಹಾಕಿದಾಗ ಯಾವ ಬಣ್ಣ ಬರುತ್ತೆ? ನೀಲಿ ಲಿಟ್ಮಸ್. ಇದನ್ನು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಳ್ಬೇಕಾಗುತ್ತೆ ನೀವು. ಪ್ರತ್ಯಾಮ್ಲಕ್ಕೆ ಇದನ್ನು ಹಾಕಿದಾಗ ಏನು ಬರುತ್ತೆ ಅಂತ ಅಂದ್ಬಿಟ್ಟು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ನಿಮಗೆ ಬರುತ್ತೆ. ಇದನ್ನು ಕೂಡ ನೀವು ನೋಟ್ಸಲ್ಲಿ ಬರಿಬೇಕು, ಈ ಕೋಷ್ಟಕವನ್ನು. ನೆಕ್ಸ್ಟು ಒಳಗಡೆ ಏನು ಫಿಲಪ್ ಮಾಡಿದ್ದೀನಿ ಅದನ್ನು ಮಾತ್ರ ಫಿಲಪ್ ಮಾಡ್ಕೊಳ್ಳಿ. ಈ ಲೈನ್ಗಳೆಲ್ಲ ಏನು ಫಿಲಪ್ ಮಾಡ್ಕೊಳ್ಬೇಡಿ ಮಕ್ಕಳೇ. ಇದಿಷ್ಟು ಸೂಚಕಗಳು ಬಗ್ಗೆ. ಇಲ್ಲಿ ನೀವು ಸೂಚಕಗಳ ಬಗ್ಗೆ ಬೇರೆ ರೀತಿಯ ವಿಧಾನವನ್ನು ಕೊಟ್ಟಿದ್ದಾರೆ. ಯಾವ ರೀತಿ ವಿಧಾನ ಬೇಕಾದರೂ ಮಾಡ್ಬೋದು ಮಕ್ಕಳೇ. ನಾನು ಈ ರೀತಿಯ ವಿಧಾನವನ್ನು ಉಪಯೋಗಿಸಿದ್ದೀನಿ, ಅವ್ರು ಈ ರೀತಿ ವಿಧಾನ ಕೊಟ್ಟಿದ್ದಾರೆ ಅಂತ ಏನು ನೀವು ಇದು ಮಾಡ್ಕೊಳ್ಬೇಡಿ. ಇನ್ನು ನೈಸರ್ಗಿಕ ಸೂಚಕಗಳು ಅಂತ ಬಂದಾಗ ಇಲ್ಲಿ ಕೆಂಪು ಕ್ಯಾಬೇಜ್ ಎಲೆ, ಅರಿಶಿಣ, ಹೈಡ್ರಾಂಜಿಯಾ, ಈ ರೀತಿಯಾಗಿ ಬೇರೆ ಬೇರೆನೂ ಕೂಡ ಇದೆ ಮಕ್ಕಳೇ. ಉದಾಹರಣೆ ನೀವು ತಗೊಳ್ಬೋದು ನೈಸರ್ಗಿಕ ಸೂಚಕಕ್ಕೆ ಅರಿಶಿಣ, ಹೈಡ್ರಾಂಜಿಯಾ, ಪೆಟೂನಿಯಾ, ಜೆರೇನಿಯಂ, ಈ ರೀತಿಯಾಗೂ ಕೂಡ ನಾವು ಇವುಗಳಿಂದನೂ ಕೂಡ ಲಿಟ್ಮಸ್ ಕಾಗದವನ್ನು ತಯಾರು ಮಾಡಬಹುದು ಮಕ್ಕಳೇ. ಸೊ ಇದಿಷ್ಟು ಆಮ್ಲ ಪ್ರತ್ಯಾಮ್ಲ ಎಂದರೇನು, ಅವುಗಳ ಗುಣಲಕ್ಷಣಗಳೇನು, ವ್ಯತ್ಯಾಸ ಏನು, ಸೂಚಕಗಳು ಯಾವುದ್ಯಾವುದು, ಸೂಚಕಗಳಿಗೆ ಉದಾಹರಣೆ ಏನು, ಹೇಗೆ ಸೂಚಕಗಳನ್ನು ಉಪಯೋಗಿಸ್ಕೊಂಡು ಆಮ್ಲ ಪ್ರತ್ಯಾಮ್ಲನ ಕಂಡು ಹಿಡಿಯೋದು ಅಂತ ಇದುವರೆಗೂ ನೋಡ್ಕೊಂಡು ಬಂದ್ವಿ ಮಕ್ಕಳೇ. ಸೊ ಇದಿಷ್ಟನ್ನು ಈಗ ತಿಳ್ಕೊಂಡ್ರಿ. ಈಗ ಇಲ್ಲಿಂದ ನಿಮಗೆ ಇಲ್ಲ, ಇವುಗಳೆಲ್ಲ ಇಲ್ಲ ಮಕ್ಕಳೇ, ಪಾಠಗಳು ತೆಗೆದಿದ್ದಾರೆ ಈ ಪಾಠಗಳೆಲ್ಲ. ಇನ್ನು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಪಾಠ. ಏನು ಅಂತ ನೋಡ್ಕೊಂಡು ಬರೋಣ. ಮೊದಲನೇದಾಗಿ ಆಮ್ಲಗಳು ಲೋಹೀಯ ಆಕ್ಸೈಡ್ನೊಂದಿಗೆ ಹೇಗೆ ವರ್ತಿಸುತ್ತದೆ ಮತ್ತು ಅಲೋಹೀಯ ಆಕ್ಸೈಡ್ನೊಂದಿಗೆ ಪ್ರತ್ಯಾಮ್ಲಗಳು, ಇವೆರಡರದ್ದು ವ್ಯತ್ಯಾಸ ಮೊದಲು ತಿಳ್ಕೊಂಬಿಡಿ ಮಕ್ಕಳೇ. ಇಲ್ಲಿ ಏನು ತಗೊಂಡಿದ್ದಾರೆ? ಲೋಹೀಯ ಆಕ್ಸೈಡ್ ತಗೊಂಡಿದ್ದಾರೆ ಮಕ್ಕಳೇ, ಇಲ್ಲಿ ಅಲೋಹೀಯ ಆಕ್ಸೈಡ್ ತಗೊಂಡಿದ್ದಾರೆ. ಸೊ ಲೋಹೀಯ ಆಕ್ಸೈಡ್ ಇಲ್ಲಿ ತಗೊಂಡಿದ್ದಾರೆ, ಅಲೋಹೀಯ ಆಕ್ಸೈಡು. ಲೋಹೀಯ ಆಕ್ಸೈಡ್ ಯಾವುದರೊಂದಿಗೆ ವರ್ತನೆ ಮಾಡ್ತಾ ಇದೆ ಮಕ್ಕಳೇ? ಆಮ್ಲದೊಂದಿಗೆ. ನೋಡ್ಕೊಳ್ಳಿ, ಲೋಹೀಯ ಆಕ್ಸೈಡ್ ಯಾವುದರೊಂದಿಗೆ ವರ್ತನೆ ಮಾಡ್ತಾ ಇದೆ? ಆಮ್ಲದೊಂದಿಗೆ ವರ್ತನೆ ಮಾಡ್ತಾ ಇದೆ. ಆದರೆ ಅಲೋಹೀಯ ಆಕ್ಸೈಡು ಪ್ರತ್ಯಾಮ್ಲದೊಂದಿಗೆ ವರ್ತನೆ ಮಾಡ್ತಾ ಇದೆ. ಯಾಕೆ ಇದು ಅಂತ ಅಂದರೆ, ಲೋಹೀಯ ಆಕ್ಸೈಡುಗಳೆಲ್ಲ ಪ್ರತ್ಯಾಮ್ಲಗಳು ಮಕ್ಕಳೇ, ಜ್ಞಾಪಕ ಇಟ್ಕೊಳ್ಳಿ. ಇದು ಪ್ರಶ್ನೆ ಕೇಳಿದ್ರು ಕೇಳ್ತಾರೆ. ಲೋಹೀಯ ಆಕ್ಸೈಡುಗಳು ಏನಾಗಿರುತ್ತೆ? ಪ್ರತ್ಯಾಮ್ಲವಾಗಿರುತ್ತದೆ.
ಲೋಹೀಯ ಆಕ್ಸೈಡುಗಳೆಲ್ಲ ಪ್ರತ್ಯಾಮ್ಲವಾಗಿರುತ್ತದೆ. ಜ್ಞಾಪಕ ಇಟ್ಕೊಳ್ಳಿ ಮತ್ತು ನಿಮ್ಮ ನೋಟ್ಸಲ್ಲಿ ಬರ್ಕೊಳ್ಳಿ ಮಕ್ಕಳೇ. ಲೋಹೀಯ ಆಕ್ಸೈಡುಗಳು ಡ್ಯಾಶ್ ಅಂತ ಬರ್ಕೊಳ್ಳಿ, ಪ್ರತ್ಯಾಮ್ಲಗಳಾಗಿರುತ್ತದೆ ಅಂತ ಆನ್ಸರ್ ಬರ್ಕೊಳ್ಳಿ. ಲೋಹೀಯ ಆಕ್ಸೈಡುಗಳು ಡ್ಯಾಶ್ ಆಗಿರುತ್ತವೆ, ಪ್ರತ್ಯಾಮ್ಲಗಳು. ಮಲ್ಟಿಪಲ್ ಚಾಯ್ಸಲ್ಲೂ ಕೇಳ್ಬೋದು, ಇದು ಲೋಹೀಯ ಆಕ್ಸೈಡುಗಳು ಆಮ್ಲವೇ, ಪ್ರತ್ಯಾಮ್ಲವೇ, ಲವಣವೇ ಅಂತ ಏನಾದರೂ ಕೇಳಿದ್ರೆ ಲೋಹೀಯ ಆಕ್ಸೈಡುಗಳೆಲ್ಲ ಏನಾಗಿರುತ್ತೆ ಮಕ್ಕಳೇ? ಪ್ರತ್ಯಾಮ್ಲಗಳಾಗಿರುತ್ತೆ. ಇದು ಪ್ರತ್ಯಾಮ್ಲ ಆಗಿರೋದ್ರಿಂದ ಈ ಆಮ್ಲಗಳೊಂದಿಗೆ ವರ್ತಿಸುತ್ತೆ. ಪ್ರತ್ಯಾಮ್ಲದೊಂದಿಗೆ ಇದು ವರ್ತಿಸೋದಿಲ್ಲ. ಯಾಕೆ? ಇದೇ ಪ್ರತ್ಯಾಮ್ಲ, ಅದಕ್ಕೋಸ್ಕರ ಆಮ್ಲಗಳೊಂದಿಗೆ ಇದು ವರ್ತಿಸುತ್ತೆ. ಇನ್ನು ನೆಕ್ಸ್ಟು ಬರೋದಾದರೆ ಅಲೋಹೀಯ ಆಕ್ಸೈಡು ಆಮ್ಲ ಮಕ್ಕಳೇ. ಅಲೋಹೀಯ ಆಕ್ಸೈಡು ಏನಾಗಿರುತ್ತೆ? ಆಮ್ಲವಾಗಿದೆ. ಅಲೋಹೀಯ ಆಕ್ಸೈಡುಗಳು ಡ್ಯಾಶ್ ಅಂತ ಕೇಳಿದ್ರೆ ಆಮ್ಲಗಳಾಗಿರುತ್ತವೆ, ಅಲೋಹೀಯ ಆಕ್ಸೈಡುಗಳು ಆಮ್ಲವಾಗಿರುತ್ತೆ. ಹೇಗೆ ನೀವು ಈಸಿಯಾಗಿ ಗುರ್ತಿಟ್ಕೊಳ್ಬೋದು ಅಂದರೆ ಅಂತ ಜ್ಞಾಪಕ ಇಟ್ಕೊಳ್ಬೋದು. ಅಲೋಹೀಯ ಆಕ್ಸೈಡ್ ಏನಾಗಿದೆ ಮಕ್ಕಳೇ? ಆಮ್ಲ ಆಗಿರುತ್ತೆ. ಲೋಹೀಯ ಆಕ್ಸೈಡು ಪ್ರತ್ಯಾಮ್ಲವಾಗಿರುತ್ತೆ. ಇದು ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ ಮತ್ತು ನೋಟ್ಸಲ್ಲಿ ಬರ್ಕೊಳ್ಳಿ. ಲೋಹೀಯ ಆಕ್ಸೈಡುಗಳು ಡ್ಯಾಶ್ ಪ್ರತ್ಯಾಮ್ಲ, ಅಲೋಹೀಯ ಆಕ್ಸೈಡುಗಳು ಡ್ಯಾಶ್ ಆಮ್ಲ ಅಂತ ಬರ್ಕೊಳ್ಳಿ. ಜ್ಞಾಪಕ ಹೆಂಗಿಟ್ಕೊಳ್ಬೇಕು? ಅಲೋಹ ಆಮ್ಲ, ಈ ರೀತಿಯಾಗಿ ಜ್ಞಾಪಕ ಇಟ್ಕೊಳ್ಳಿ. ಇದು ಅಲೋಹೀಯ ಆಕ್ಸೈಡ್ ಆಮ್ಲ ಆಗಿರೋದ್ರಿಂದ ಪ್ರತ್ಯಾಮ್ಲದೊಂದಿಗೆ ವರ್ತಿಸುತ್ತೆ ಹೊರತು ಆಮ್ಲದೊಂದಿಗೆ ವರ್ತಿಸೋಲ್ಲ. ಇದೇ ಆಮ್ಲ ಇನ್ನೊಂದು ಆಮ್ಲದೊಂದಿಗೆ ಏನು ವರ್ತಿಸಕ್ಕೆ ಹೋಗಲ್ಲ. ಅದಕ್ಕೋಸ್ಕರ ಪ್ರತ್ಯಾಮ್ಲದೊಂದಿಗೆ ವರ್ತನೆಯನ್ನು ಇವರು ಕೊಟ್ಟಿದ್ದಾರೆ ಮಕ್ಕಳೇ. ಮೊದಲನೇದು ನೋಡೋಣ, ಹೇಗೆ ಲೋಹೀಯ ಆಕ್ಸೈಡುಗಳು ಆಮ್ಲದೊಂದಿಗೆ ವರ್ತಿಸುತ್ತೆ ಅಂತ. ಇವರು ಉದಾಹರಣೆ ತಗೊಂಡಿದ್ದಾರೆ ಮಕ್ಕಳೇ. ನೋಡಿ, ಇಲ್ಲಿ ಇವರೇ ಕೊಟ್ಬಿಟ್ಟಿದ್ದಾರೆ, ಲೈನ್ ಅಂಡರ್ಲೈನ್ ಮಾಡ್ಕೊಳ್ಳಿ ನೀವು ಬೇಕಾದರೆ. ಲೋಹದ ಆಕ್ಸೈಡುಗಳು ಆಮ್ಲದೊಂದಿಗೆ ವರ್ತಿಸಿ ಲವಣ ಮತ್ತು ನೀರನ್ನು ಬಿಡುಗಡೆ ಮಾಡುತ್ತದೆ. ಇದನ್ನು ಓದ್ಕೊಳ್ಬೇಕು. ಲೋಹದ ಆಕ್ಸೈಡುಗಳು ಆಮ್ಲದೊಂದಿಗೆ ವರ್ತಿಸಿ ಏನನ್ನು ಬಿಡುಗಡೆ ಮಾಡುತ್ತೆ? ಲವಣ ಮತ್ತು ನೀರನ್ನು ಬಿಡುಗಡೆ ಮಾಡುತ್ತೆ. ಹಾಗಾದರೆ ಇಲ್ಲಿ ಉದಾಹರಣೆ ತಗೊಂಡಿರೋದು ಅವರು ಮಕ್ಕಳೇ ಲೋಹದ ಆಕ್ಸೈಡ್ಗೆ ತಾಮ್ರದ ಆಕ್ಸೈಡ್ನ ಉದಾಹರಣೆ ತಗೊಂಡಿದ್ದಾರೆ. ಒಂದು ಉದಾಹರಣೆ ತಾಮ್ರದ ಆಕ್ಸೈಡ್, ಮತ್ತೆ ಇದಕ್ಕೆ ಆಮ್ಲಕ್ಕೆ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಕೂಡ ಅವರು ತಗೊಳ್ಬಹುದು. ಇದಕ್ಕೆ ಸಮೀಕರಣ ಇಲ್ಲಿ ನಾನು ಬರೆದಿದ್ದೀನಿ. ಲೋಹದ ಆಕ್ಸೈಡ್ ಆಮ್ಲದೊಂದಿಗೆ ವರ್ತಿಸಿ ಲವಣ ಮತ್ತು ನೀರನ್ನು ಬಿಡುಗಡೆ ಮಾಡುತ್ತದೆ. ಇದಕ್ಕೆ ಸರಿದೂಗಿಸಿದ ಸಮೀಕರಣವನ್ನು ಬರೆಯಿರಿ ಅಂತಲೂ ಕೇಳ್ತಾರೆ. ಸೊ ಪ್ರಶ್ನೆಯನ್ನು ಬರ್ಕೊಳ್ಳಿ. ಲೋಹೀಯ ಆಕ್ಸೈಡುಗಳು ಆಮ್ಲದೊಂದಿಗೆ ವರ್ತಿಸುವಂತಹ ಒಂದು ಸಮೀಕರಣವನ್ನು, ಸರಿದೂಗಿಸಿದ ಸಮೀಕರಣವನ್ನು ಬರೆಯಿರಿ ಅಂದರೆ ಈ ಸಮೀಕರಣ ಬರೆಯಿರಿ ಮಕ್ಕಳೇ. ಈ ಸಮೀಕರಣ ಬರೆದು ಎಕ್ಸ್ಪ್ಲೈನ್ ಮಾಡಿ. ತಾಮ್ರದ ಆಕ್ಸೈಡ್ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿ ತಾಮ್ರದ ಕ್ಲೋರೈಡ್ ಮತ್ತು ನೀರು ಬಿಡುಗಡೆಯಾಗುತ್ತದೆ. ಅಥವಾ ಲೋಹೀಯ ಆಕ್ಸೈಡ್ ಆಮ್ಲದೊಂದಿಗೆ ವರ್ತಿಸಿ ಲೋಹೀಯ ಕ್ಲೋರೈಡ್ ಅಂದರೆ ಲವಣ ಮತ್ತು ನೀರು ಬಿಡುಗಡೆಯಾಗುತ್ತದೆ. ಯಾವ ರೀತಿಯ ಪ್ರಶ್ನೆ ಬೇಕಾದರೂ ಕೇಳಬಹುದು. ನೀಲಿ ಹಸಿರು ಬಣ್ಣ ಬಂದಿದೆ ಅಂತ ಅಂದ್ಬಿಟ್ಟು ಈಗ ವಿಡಿಯೋದಲ್ಲಿ ನೋಡ್ಕೊಂಡು ಬಂದ್ರಿ ಮಕ್ಕಳೇ. ನೀಲಿ ಹಸಿರು ಬಣ್ಣ ಬಂತು, ಇದನ್ನು ನೀವು ಅಂಡರ್ಲೈನ್ ಮಾಡ್ಕೊಳ್ಳಿ ಮಕ್ಕಳೇ. ನೀಲಿ ಹಸಿರು ಬಣ್ಣ ಇಲ್ಲಿದೆ ನೋಡಿ. ತಾಮ್ರದ ಆಕ್ಸೈಡ್ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿ ಅಥವಾ ಲೋಹೀಯ ಆಕ್ಸೈಡ್ ಉದಾಹರಣೆ ತಾಮ್ರದ ಆಕ್ಸೈಡ್ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿ ಲವಣ ಮತ್ತು ನೀರು ಬಿಡುಗಡೆಯಾಗುತ್ತೆ. ಬಂದಂತಹ ಲವಣ ಯಾವ ಬಣ್ಣದಲ್ಲಿತ್ತು? ನೀಲಿ ಹಸಿರು ಬಣ್ಣದಲ್ಲಿತ್ತು. ಅವರು ಈ ರೀತಿಯಾಗೂ ಪ್ರಶ್ನೆ ಕೇಳ್ಬೋದು. ಇದು ಯಾವ ಬಣ್ಣ ಇತ್ತು? ನೀಲಿ ಹಸಿರು ಬಣ್ಣ. ಬರ್ಕೊಂಬಿಡಿ ಇಲ್ಲಿ ನೀವು ನೋಟ್ಸಲ್ಲಿ ನೀಲಿ ಹಸಿರು ಬಣ್ಣ. ಮತ್ತು ಒಂದು ಲೈನು ಕೂಡ ನೀವು ಬರ್ಕೊಳ್ಳಿ ಮಕ್ಕಳೇ. ಲೋಹೀಯ ಆಕ್ಸೈಡುಗಳು ಆಮ್ಲದೊಂದಿಗೆ ವರ್ತಿಸಿ ಏನನ್ನು ಬಿಡುಗಡೆ ಮಾಡುತ್ತೆ, ಇದರ ಸಮೀಕರಣದೊಂದಿಗೆ ಇದನ್ನು ವಿವರಿಸಿ ಅಂತ ಬರ್ಕೊಂಡು ಇಲ್ಲಿ ನೀವು ಈ ರೀತಿಯಾಗಿ ಆನ್ಸರ್ನು ಕೂಡ ಬರ್ಕೊಳ್ಳಿ. ತಾಮ್ರದ ಆಕ್ಸೈಡ್ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿ ಲವಣ ಮತ್ತು ನೀರನ್ನು ಬಿಡುಗಡೆ ಮಾಡುತ್ತೆ. ಬಂದಿರುವಂತಹ ಲವಣ ನೀಲಿ ಹಸಿರು ಬಣ್ಣದ್ದಾಗಿರುತ್ತೆ, ಅಂದರೆ ತಾಮ್ರದ ಕ್ಲೋರೈಡ್ ಅದು. ಅದರ ಜೊತೆಗೆ ನೀರು ಕೂಡ ಬಿಡುಗಡೆ ಆಗುತ್ತೆ ಅಂತ ಅಂದ್ಬಿಟ್ಟು ಇದನ್ನು ಬರಿಬೇಕಾಗುತ್ತೆ. ಸರಿದೂಗಿಸಿದ ಸಮೀಕರಣದೊಂದಿಗೆ ಇದನ್ನು ಎಕ್ಸ್ಪ್ಲೈನ್ ಮಾಡಿ ಮಕ್ಕಳೇ. ಸೊ ಹಾಗಾದರೆ ಲೋಹೀಯ ಆಕ್ಸೈಡುಗಳೆಲ್ಲ ಪ್ರತ್ಯಾಮ್ಲಗಳಾಗಿರೋದ್ರಿಂದ ಅದು ಪ್ರತ್ಯಾಮ್ಲದ ಜೊತೆನೇ ವರ್ತಿಸೋದಿಲ್ಲ, ಆಮ್ಲದ ಜೊತೆ. ಸೊ ಲೋಹೀಯ ಆಕ್ಸೈಡ್ ಯಾವುದರೊಂದಿಗೆ ವರ್ತಿಸ್ತಾ ಇದೆ? ಆಮ್ಲದೊಂದಿಗೆ ವರ್ತಿಸ್ತಾ ಇದೆ. ಜ್ಞಾಪಕ ಇಟ್ಕೊಳ್ಳಿ. ಉದಾಹರಣೆ ತಾಮ್ರದ ಆಕ್ಸೈಡ್ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿ ತಾಮ್ರದ ಕ್ಲೋರೈಡ್ ನೀರು ಬಿಡುಗಡೆ ಆಯಿತು, ಅಂದರೆ ಲವಣ ಮತ್ತು ನೀರು ಬಿಡುಗಡೆ. ಅದು ತುಂಬ ಇಂಪಾರ್ಟೆಂಟ್ ನೋಡಿ. ಲೋಹದ ಆಕ್ಸೈಡ್ ಆಮ್ಲದೊಂದಿಗೆ ವರ್ತಿಸಿ ಲವಣ ನೀರು ಯಾವ ಬಣ್ಣ ಬಂತು? ನೀಲಿ ಹಸಿರು ಬಣ್ಣ ಬಂತು. ಜ್ಞಾಪಕ ಇಟ್ಕೊಳ್ಳಿ ಮಕ್ಕಳೇ. ನೆಕ್ಸ್ಟ್ ಬಂದರೆ ನಮಗೆ ಅಲೋಹೀಯ ಆಕ್ಸೈಡ್ ಪ್ರತ್ಯಾಮ್ಲದೊಂದಿಗೆ. ಯಾಕೆ ಪ್ರತ್ಯಾಮ್ಲದೊಂದಿಗೆ ಇದು ವರ್ತಿಸ್ತಾ ಇದೆ? ಇಲ್ಲಿ ಯಾಕೆ ಆಮ್ಲ ಕೊಟ್ಟಿಲ್ಲ ಅಂದರೆ ಅಲೋಹೀಯ ಆಕ್ಸೈಡೇ ಆಮ್ಲ ಮಕ್ಕಳೇ. ಅಲೋಹೀಯ ಆಕ್ಸೈಡ್ ಯಾವ ರೂಪದಲ್ಲಿರುತ್ತೆ? ಆಮ್ಲ ರೂಪದಲ್ಲಿ. ಆಮ್ಲನ ಪ್ರತ್ಯಾಮ್ಲನ ಅಂತ ಇದನ್ನು ಕಂಡಿಡ್ಕೋಬೇಕು ಅಂದರೆ ಮೇಲೆ ನಾವು ಸೂಚಕಗಳನ್ನು ಇದು ಮಾಡಿಕೊಂಡು ಕಂಡಿಡ್ಕೊಳ್ಬೋದು ಮಕ್ಕಳೇ. ಸೊ ಅಲೋಹೀಯ ಆಕ್ಸೈಡ್ ಏನಾಗಿರುತ್ತೆ? ಆಮ್ಲವಾಗಿರುತ್ತೆ. ಅದಕ್ಕೆ ಇದು ಮತ್ತೊಂದು ಆಮ್ಲದೊಂದಿಗೆ ವರ್ತನೆಯನ್ನು ತೋರಿಸಿಲ್ಲ, ಪ್ರತ್ಯಾಮ್ಲದೊಂದಿಗೆ ಇದನ್ನು ವರ್ತನೆಯನ್ನು ತೋರಿಸಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ ಹೇಗೆ ಯಾವುದು ಎಕ್ಸಾಂಪಲ್ ತೊಗೊಂಡಿದ್ದಾರೆ ಇದಕ್ಕೆ ಅಂತ. ಇದಕ್ಕೆ ಎಕ್ಸಾಂಪಲ್ ಮಕ್ಕಳೇ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ತೊಗೊಂಡಿದ್ದಾರೆ, ಅಂದರೆ ಸುಣ್ಣದ ತಿಳಿನೀರನ್ನು ತೊಗೊಂಡಿದ್ದಾರೆ. ಅದಕ್ಕೆ ಇಂಗಾಲದ ಡೈಆಕ್ಸೈಡ್ನ ಹಾಕ್ತಾ ಇದ್ದಾರೆ. ಸೊ ಸುಣ್ಣದ ತಿಳಿನೀರಿಗೆ ನಾವು ಬಾಯಲ್ಲಿ ಊದಿದಾಗ ಬಣ್ಣವನ್ನು ತೊಗೊಂಡಿದ್ರು ಅವರು,
ಸುಣ್ಣದ ತಿಳಿನೀರನ್ನು ತಗೊಂಡ್ರು, ಇಂಗಾಲದ ಡೈಆಕ್ಸೈಡ್ ಬಾಯಿಯಿಂದ ಊದಿ ಮಾಡಿದ್ರು, ಅದಕ್ಕೆ ಪ್ರಕ್ಷೇಪ ಬಂತು. ಇದರ ಒಂದು ಇದನ್ನು ಕೂಡ ನೀವು ಬರ್ಕೊಳ್ಬೇಕಾಗುತ್ತೆ. ಹೇಗೆ ಸರಿದೂಗಿಸಿದ ಸಮೀಕರಣ ಬರೆದ್ರಿ, ಇಲ್ಲೂ ಕೂಡ ಸಮೀಕರಣವನ್ನು ನೀವು ಬರಿಬೇಕಾಗುತ್ತೆ ಮಕ್ಕಳೇ. ಇದಿಷ್ಟು ಈ ತರಗತಿನಲ್ಲಿ ನೋಡಿದ್ರಿ. ನೆಕ್ಸ್ಟ್ ನೀವು ನಮ್ಮ ಮುಂದಿನ ತರಗತಿನಲ್ಲಿ ನೀವು ಈ ಪಾಠದಲ್ಲಿ ಉಳಿದಂತಹ ಒಂದು ಅಧ್ಯಾಯವನ್ನು ನಾವು ನೋಡೋಣ. ಸೊ ಇನ್ನೊಂದ್ಸಲ ಇದ್ರ ಬಗ್ಗೆ ನೀವು ಇದ್ರದ್ದು ಸರಿದೂಗಿಸಿದ ಸಮೀಕರಣವನ್ನು ಬರ್ಕೊಂಬಿಡಿ ಮಕ್ಕಳೇ. ಯಾವುದಕ್ಕೂ ಅಲೋಹಿಯ ಆಕ್ಸೈಡ್ ಪ್ರತ್ಯಾಮ್ಲದೊಂದಿಗೆ ವರ್ತಿಸಿರುವಂತಹ ಒಂದು ಸಮೀಕರಣವನ್ನು ಬರ್ಕೊಂಬಿಡಿ ಮಕ್ಕಳೇ. ಈ ಸಮೀಕರಣವನ್ನು ಬರ್ಕೊಳ್ಳಿ. ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಅಂದರೆ ಸುಣ್ಣದ ತಿಳಿನೀರು, ಅಲೋಹಿಯ ಆಕ್ಸೈಡ್ ಕಾರ್ಬನ್ ಡೈಆಕ್ಸೈಡ್, ಅಲೋಹಿಯ ಆಕ್ಸೈಡ್ನೊಂದಿಗೆ ಈ ಪ್ರತ್ಯಾಮ್ಲ ಹೇಗೆ ವರ್ತನೆ ಮಾಡಿ ಬಿಳಿಯ ಪ್ರಕ್ಷೇಪ ಬಂದಿದೆ ಅಂತ. ಬಿಳಿಯ ಪ್ರಕ್ಷೇಪ ಕ್ಯಾಲ್ಶಿಯಂ ಕಾರ್ಬೋನೇಟ್ ಮಕ್ಕಳೇ. ಸೊ ಇಲ್ಲಿ ಜರುಗುವಂತಹ ಕ್ರಿಯೆಯನ್ನು ಅವರು ಸಮೀಕರಣದೊಂದಿಗೆ ಸರಿದೂಗಿಸಿದ ಸಮೀಕರಣವನ್ನು ಬರೆಯಿರಿ ಅಂತ ಕೇಳ್ತಾರೆ. ಅಲೋಹಿಯ ಆಕ್ಸೈಡ್ ಹೇಗೆ ಪ್ರತ್ಯಾಮ್ಲದೊಂದಿಗೆ ವರ್ತಿಸಿ ಜರುಗುತ್ತೆ ರಾಸಾಯನಿಕ ಕ್ರಿಯೆ, ಅದರ ಸರಿದೂಗಿಸಿದ ಸಮೀಕರಣ ಅಂತನಾದರೂ ಕೇಳ್ಬೋದು. ಅಥವಾ ಸುಣ್ಣದ ತಿಳಿನೀರನ್ನು ಇಂಗಾಲದ ಡೈಆಕ್ಸೈಡ್ಗೆ ಹಾಕಿದಾಗ ಏನು ಉಂಟಾಗುತ್ತೆ ಅಂತ ಕೇಳ್ಬೋದು. ಅಥವಾ ಬರುವಂತಹ ಬಿಳಿಯ ಪ್ರಕ್ಷೇಪ ಯಾವುದು ಅಂದರೆ ಕ್ಯಾಲ್ಶಿಯಂ ಕಾರ್ಬೋನೇಟ್ ಅಂತ ಬರೀಬೇಕಾಗುತ್ತೆ ಮಕ್ಕಳೇ ನೀವು. ಸೊ ಇಲ್ಲಿ ಯಾವ ರೀತಿಯ ಪ್ರಶ್ನೆ ಬೇಕಾದರೂ ಕೇಳ್ಬೋದು. ನೀವು ಓದ್ಕೊಂಡು ಅವ್ರು ಏನು ಕೇಳ್ತಾರೆ ಪ್ರಶ್ನೆಯನ್ನು ಅರ್ಥ ಮಾಡಿಕೊಂಡು ನೀವು ಆನ್ಸರ್ ಮಾಡಿ. ವಂದನೆಗಳು.